ಸರ್ ಅವರು? ಅವರು ಫೇಮಸ್ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್, ಮತ್ತೆ ಪಕ್ಕದಲ್ಲಿದ್ದವರು ಅವ್ರ ತಾಯಿ. ಸರ್, ಅವ್ರ ಹೆಸರು ಏನಂದ್ರಿ? ಅವರೇ ನಮ್ಮ ಖುಷಿ ಇಂಡಸ್ಟ್ರೀಸ್ ಓನರು ಶ್ರೀಕಾಂತ್, ಮತ್ತೆ ಅವ್ರ ತಾಯಿ ವನುಜಾ ಅಂತ. ನನಗೆ ಈ ಸಂಬಂಧ ಒಪ್ಪಿಗೆ ಇದೆ. ಭಾವನಕ್ಕ ಮದುವೆ ಆಗ್ಬೇಕಾಗಿರೋ ಹುಡುಗನ್ಗೆ ಆಕ್ಸಿಡೆಂಟ್ ಆಗೋಗಿದೆಯಂತೆ. ಅದರ ಆಧಾರದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಮ್ಮ, IPC ಪ್ರಕಾರ ಅವರೇ ಅಪರಾಧಿ ಅಂತ ಸಾಬೀತಾದ್ರೆ ಅವ್ರಿಗೆ 7 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಏಯ್ ಸಿದ್ದೇಗೌಡ, ಬಲ ಇಲ್ಲಿ. ಎಲ್ಗೋಗಿದ್ರಲ್ಲ ಇಬ್ರು? ಅಪ್ಪಾಜಿ, ಅದು ಮಾವ, ನಾವು ಲಾಯರ್ನ ನೋಡಕ್ ಹೋಗಿದ್ವಿ. ಲಾಯರ್ ನೋಡಕ್ ಹೋಗಿದ್ದೇನವ? ಯಾಕವ? ಏನು ವಿಷಯ? ಯಾರಿಗೇನಾಯ್ತು? ನಮ್ಮಣ್ಣ ವೆಂಕಿನ ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ. ಆಕ್ಸಿಡೆಂಟಾ? ಯಾವ್ದವ ಅದು? ಅದೇ ಮಾವ, ಶ್ರೀಕಾಂತ್ ಅವ್ರ ಆಕ್ಸಿಡೆಂಟ್. ಮಾವ, ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಪಾಪ ನಮ್ಮಣ್ಣ ಏನು ಗೊತ್ತಿಲ್ಲದೆ ಇರೋ ಅಂಥವನು. ಅವನಿಗೆ ಯಾರು ಮಾಡಿದ್ರು? ಮಾವ, ನೀವೇ ಅವನ್ನ ಕಾಪಾಡಬೇಕು. ಅಯ್ಯೋ ದೇವ್ರೆ, ಇವಳಿಗೆಲ್ಲ ವಿಷಯನೂ ಗೊತ್ತಾಗ್ಬಿಟ್ಟದಲ್ಲ. ಏನು ಮಾಡೋಣಪ್ಪ ಈಗ? ಅಪ್ಪಯ್ಯ, ಇದೇನ್ಲ ಇದು ಮರ್ಗೂಡ? ಇದೇನ್ಲ ಹಿಂಗಾಗೈತ್ಲಿ? ಪಾಪ ಆ ಹುಡುಗ ದೇವ್ರಿದ್ದಂಗೆ ಇದ್ನಲ್ಲ. ಹಾಂ, ಯಾರಲ್ಲ ಪಾಪಿಗಳು ಅವನ್ನ ಈ ಕೇಸಲ್ಲಿ ತಗೊಳಕಿರೋದು? ನಮ್ಮಣ್ಣ ತುಂಬ ಮುಗ್ಧ ಮಾವ, ಅವನಿಗೆ ಹೀಗಾಗಬಾರ್ದಾಗಿತ್ತು. ಭಾವನಮ್ಮ, ನೀವು ಹೊಸಿ ಧೈರ್ಯ ತಕೊಳ್ಳಿ. ಅಪ್ಪಯ್ಯ ಅವರಲ್ಲ, ಅವ್ರು ಏನಾರು ಮಾಡಿ ಬಿಡಿಸ್ತಾರೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇದೆಲ್ಲ ನಮ್ಮಿಂದಲೇ ಆದದ್ದು. ನಾವು ಆ ಪ್ರಕಾಶ್ ನಮ್ಮ ಮೋಸ ಹೋಗ್ಬಿಟ್ಟು ಇವಾಗ ನಮ್ಮನೆ ಸೊಸೆ ಮತ್ತು ಅವ್ರ ಮನೆಯವರೆಲ್ಲ ನರಕ ಅನುಭವಿಸೋಂಗಾಗೋಯ್ತು. ಸಿದ್ದುಗೆ ಈ ವಿಷಯ ಗೊತ್ತಿದ್ದು ಪಾಪ ಒಳೊಳಗೆ ನೋವು ಅನುಭವಿಸ್ತಾವನೆ. ಅದು ಯಾವ ಪಾಪಿ ಅಂತ ಕೆಲಸ ಮಾಡಿ ನಮ್ಮ ಅಣ್ಣನ ಸಿಕ್ಕಾಕ್ಸಿದ್ನು. ಯಾರೋ ಮಾಡಿದ ತಪ್ಪಿಗೆ ನಮ್ಮ ಅಣ್ಣ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಆ ಪಾಪಿ ಬೇರೆ ಯಾರೂ ಅಲ್ಲ ಮೇಡಮ್ ಅವರೇ, ನಾನೇ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಯಾಕವ ಈ ಕಂಡಲ್ಲಿ ನೀರಾಗ್ತಾ ಇದೆಯಾ? ನಿಮ್ಮಣ್ಣ ಆ ಕೆಲಸ ಮಾಡಿಲ್ಲ ಅಂತ ನಿಂಗೆ ಗೊತ್ತದಲ್ಲೇನವ? ನಾನಿದ್ದೀನಿ ಕಣವ. ನಿಮ್ಮಣ್ಣನ ಜೈಲಿಂದ ಕರ್ಕೊಂಬರೋ ಜವಾಬ್ದಾರಿ ನಂದು ಕಣವ. ನೀನೇನು ತಲೆ ಕೆಡಿಸ್ಕೊಬೇಡ ಕಣವ. ನಡಿಯವ ಅವಳಿಗೆ, ನಡಿಯವಾ. ನಿಮ್ಮನ್ನೇ ನಂಬಿದ್ದೀನಿ ಮಾವ. ಲೈ ಸಿದ್ದೇಗೌಡ, ಏನಪ್ಪಾಜಿ ಇದೆಲ್ಲ? ನನ್ನ ನುಣ್ಸೋ ಉದ್ದೇಶಕ್ಕೆ ಪಾಪ ಆ ಮಾತು ಬರ್ದಿರೋ ವೆಂಕಣ್ಣನ ಜೈಲಿಗೆ ಕಳ್ಸಿದ್ರಲ್ಲ, ಇದರಿಂದ ಮುಂದಕ್ಕೆ ಏನಾಗ್ತದೆ ಅಂತ ಗೊತ್ತಪ್ಪಾಜಿ ನಿಮ್ಗೆ? ಲೈ ಬಿಟ್ಟವಾಗೋ ನಮ್ಮ ಮೌನಾಣೆ ಕಳ. ನನಗಿದೆಲ್ಲ ಗೊತ್ತಿರಲಿಲ್ಲ ಕಳ. ಗೊತ್ತಿದ್ರೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ನ ಹೇಳೋ. ಅಲ್ಲ ಕಳ, ನಿಮ್ಮ ಅಪ್ಪ ಏನು ಅಂತ ಕಟ್ಕೊಂಡಿಲ್ಲ? ಗೊತ್ತಿಲ್ಲ ಅಂದ್ರೆ ಹೆಂಗಪ್ಪಾಜಿ? ಅಣ್ಣ, ನಿನ್ಗಾದ್ರೂ ಗೊತ್ತಿರಲ್ವೇ? ನೀನೇ ತಾನೇ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದು. ಇದು ವ್ಯವಸ್ಥೆ ಮಾಡಿದ್ದೆಲ್ಲ ನಾನೇ. ಆದರೆ ಈ ಕೆಲಸವ ಆ ಬುಡ್ಡಿದ ಪ್ರಕಾಶನ್ ಕೊಟ್ಟೆಲ್ಲ ಹಾಳಾಗೋಯ್ತು ಕಣಪ್ಪ. ನಾನೇ ನಿಂತ್ಕೊಂಡು ಮಾಡಿದಿದ್ರೆ
ಇಷ್ಟೊಂದು ಸಮಸ್ಯೆ ಆಯ್ತಿರ್ಲಿಲ್ಲ. ಹಿಂಗೆ ಅಂದ್ಬಿಟ್ರೆ ಹೆಂಗಣ? ಪಾಪ ವೆಂಕಣ್ಣ ಅಂತ ಅಮಾಯಕನ ಇಂಥ ಕೇಸಲ್ಲಿ ಸಿಕ್ಕಾಕ್ಸಿದ್ರಲ್ಲ, ಏನಣ್ಣ ಹೇಳಿ ನಿಮ್ಗೆ? ಹೇಳಿ ಅಪ್ಪಾಜಿ, ಹೇಳಿ, ಈಗೇನು ಮಾಡೋದು ಹೇಳಿ. ನೀನೇನು ಮಾಡಬೇಡಕ್ಕಲ್ಲ ಅಲ್ಲ ಈ ಸಿದ್ದೇಗೌಡ. ಅಲ್ಲಕ್ಕಲ್ಲ, ನಮ್ಮ ಹುಡ್ಗಾಕಲ್ಲ ಅವನು, ನಮ್ಮ ಹುಡುಗನ ನಾನೇ ಸಿಕ್ಕಾಕ್ಸ್ತೀನಿ ಅಲ್ಲ. ಅಲ್ಲಕ್ಕಲ್ಲ ಡೈ, ಈಗೇನಪ್ಪ ಈಗ ಅವನ್ನ ಆ ಜೈಲಿಂದ ಆಚೆ ಕರ್ಕೊಂಬರ್ಬೇಕು ಆಟೆ ಅಲ್ವೇ? ಬಿಡು, ಅದೇಟ್ ಖರ್ಚಾದರೂ ಚಿಂತೆ ಇಲ್ಲ. ನಾನೇ ಖುದ್ದಾಗಿ ನಿಂತ್ಕೊಂಡು ಈ ಕೇಸ್ನ ಮುಚ್ಚಾಕಿ ಅವನ್ನ ಆಚೆ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೀನಿ. ನೀನು ಯಾಕಲ ಈಟೊಂದು ತಲೆ ಕೆಸ್ಕೊತಿದ್ದಿ? ಅಪ್ಪಾಜಿ, ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಅದಷ್ಟು ಸುಲಭವೇ? ಏಯ್, ಈ ಜವರೇಗೌಡನ ಇತಿಹಾಸದಲ್ಲಿ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲಕ್ಕಲ್ಲ. ನೀನು ಯಾಕಲ ತಲೆ ಕೆಡ್ಸ್ಕೊತಿ? ಒಳ್ಳೆ ಲಾಯರ್ನಿಟ್ಟು ಎಲ್ಲ ನಾವೇ ನೋಡ್ಕೊಳ್ಳಮ್ಮ ಬಿಡ. ಇಲ್ಲ ಅಪ್ಪಾಜಿ, ಇದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಒಂದು ತಪ್ಪನ್ನ ಮರೆ ಮಾಚಕ್ಕೆ ಹೋಗಿ ಒಂದಾದ್ಮೇಲೆ ಒಂದು ಅಂದ್ಕೊಂಡು ಇಷ್ಟೊಂದೆಲ್ಲ ತಪ್ಪು ಮಾಡ್ಬೇಕೆ? ನನಗೆ ಯಾಕೋ ಈ ತಪ್ಪನ್ನ ನಾಮೇ ಮಾಡಿವ್ನಿ ಅಂತ ಒಪ್ಕೊಂಬಿಡೋಣ ಅನ್ನಿಸ್ತದೆ. ಲೇ ಸಿದ್ದೇಗೌಡ, ಅಂತ ಎಡವಟ್ಟು ಏನಾದ್ರು ಮಾಡ್ಬಿಟ್ಯಾಕಲ್ಲ, ನನ್ನ ಮಗ ಕಲ ಲೈ ನೀನು ನಿನ್ನ ಹೆಂಡ್ರು ಚೆನ್ನಾಗಿರ್ಬೇಕು ಅಂತ ಅಲ್ಲವಲ್ಲ ನಾನು ಈಟೆಲ್ಲ ಮಾಡ್ತಾ ಇರೋದು. ಹೋಗ್ಲಾ, ಹೋಗಿ ನಿನ್ನ ಹೆಂಡ್ರಿಗೋಸ್ಕರ ಸಮಾಧಾನ ಮಾಡೋಗ್ಲಾ, ಎಲ್ಲ ಸರಿ ಹೋಯ್ತದೆ. ಅದಂಗಲ್ಲ ಅಪ್ಪಾಜಿ. ನೀನು ನಡಿಯಪ್ಪ ಮಾರ ಒಳಿಕೆ, ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ಇವ್ತಾನೆ. ನಡ್ಲ ಒಳಿಕೆ, ಹೋಗ್ಲಾ ನಿನ್ನ ಹೆಂಡ್ರ ತಗೋಗ್ಲಾ.